ನವದೆಹಲಿಯಲ್ಲಿ ನಡೆದಂತಹ ಐಎನ್ಡಿಐಎ ಒಕ್ಕೂಟದ 4ನೇ ಸಭೆಯ ನಂತರ ಜೆಡಿಯು ಶಾಸಕರೊಬ್ಬರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಶಾಸಕ ಗೋಪಾಲ್ ಮಂಡಲ್ ಮಾತನಾಡಿ, ಸಾಮಾನ್ಯ ಜನರಿಗೆ ಖರ್ಗೆ ಅವರ ಪರಿಚಯವಿಲ್ಲ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಐಎನ್ಡಿಐಎ ಬಣಕ್ಕೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಎಂದು ಹೇಳುವ ಮೂಲಕ ಪ್ರತಿಪಕ್ಷಗಳ ಒಗ್ಗಟ್ಟಿನ ಬಗ್ಗೆ ಪ್ರಶ್ನಾರ್ಥಕ ಹೇಳಿಕೆಯನ್ನು ನೀಡಿದ್ದಾರೆ. ಈ ಖರ್ಗೆ ಪರ್ಗೆ ಯಾರು ಜನರಿಗೆ ಅವರು ತಿಳಿದಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರು ಎಂದು ನನಗೆ ತಿಳಿದಿರಲಿಲ್ಲ. ನನಗೆ ನಿಮ್ಮ ಮೂಲಕ ತಿಳಿದಿದೆ. ಜನಸಾಮಾನ್ಯರಿಗೆ ತಿಳಿದಿಲ್ಲ. ನಿತೀಶ್ ಕುಮಾರ್ ಅವರು ಜನರಿಗೆ ಗೊತ್ತಿದ್ದಾರೆ. ನಿತೀಶ್ ಕುಮಾರ್ ಅವರು ಪ್ರಧಾನಿಯಾಗಬೇಕು. ಅವರು ದೇಶಾದ್ಯಂತ ಜನಪ್ರಿಯರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮೈತ್ರಿಕೂಟಕ್ಕೆ ಐಎನ್ಡಿಐಎ ಎಂದು ಹೆಸರಿಸುವಾಗ ನಿತೀಶ್ ಕುಮಾರ್ ಸಂಚಾಲಕನ ಪಾತ್ರ ನಿರ್ವಹಿಸಿದ್ದರು. ಅವರು ಎಲ್ಲ ಪ್ರಾದೇಶಿಕ ನಾಯಕರನ್ನು ಒಗ್ಗೂಡಿಸಿ ಅವರನ್ನ ಮತ್ತೆ ಸಭೆಗಳಿಗೆ ಕರೆತರಲು ಸಹಾಯವನ್ನ ಮಾಡಿದರು. ಅವರು ನಿತೀಶ್ ಕುಮಾರ್ ಅವರನ್ನ ಪ್ರಧಾನಿ ಮುಖವಾಗಿ ಆಯ್ಕೆ ಮಾಡಬೇಕು ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನಂಬಲು ಯೋಗ್ಯವಲ್ಲ. ಹಣದುಬ್ಬರ ಮತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದಾಗ ಕಾಂಗ್ರೆಸ್ ಕಳಪೆ ನೀತಿಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಈಗ ಬಿಜೆಪಿ ಹಣದುಬ್ಬರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಹಾಗಾದರೆ ಕಾಂಗ್ರೆಸ್ ಮುಖವನ್ನ ಏಕೆ ಆರಿಸಬೇಕು ಎಂದು ಪ್ರಶ್ನಿಸಿದ್ದಾರೆ. ಡಿಸೆಂಬರ್ 19ರಂದು ನಡೆದಂತಹ ಬಣದ 4ನೇ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಅವರನ್ನ ಹೆಸರು ಪ್ರಸ್ತಾಪಿಸಿದ ನಂತರ ಜೆಡಿಯು ಶಾಸಕರ ಹೇಳಿಕೆ ಹೊರಬಿದ್ದಿದೆ.